ಗುರುಜಿ, ನೀವು ಹೇಳ್ತಿದ್ರಿ ಮುಂದೆ ಏನೆಲ್ಲ ಆಗಬಹುದು, ಬಹುಶಃ ಸ್ವಲ್ಪನೇ ಜನ ಉಳಿತಾರೆ, ಬಹಳಷ್ಟು ಜನ ಹೊರಟೋಗ್ತಾರೆ ಅಂತ ತುಂಬಾ ದಿನದಿಂದ ಹೇಳ್ತಿದ್ದೀರಾ, ಸ್ವಲ್ಪ ಹೆದರಿಸ್ತಾ ಇದ್ದೀರಾ ಅಂತ ಕೂಡ ಹೇಳ್ಬಹುದು. ಅದೇ ಜೊತೆಗೆ ಇವತ್ತು ಸಾಯಿಬಾಬಾ ಅವರ ಆರಾಧನೆ ಅಂತ ಕೂಡ ಹೇಳಿದ್ರಿ, ರಹಸ್ಯವನ್ನ ಬಿಚ್ಚಿಡ್ತಾ ಇದ್ರಿ. ಮಾತುಕತೆ ಮುಂದುವರ್ಸೋಣ್ವೇ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥ ಜಗನ್ಮಾತೆ 9 ದುರ್ಗೆ ಸ್ವರೂಪದಲ್ಲಿದ್ದಾಳೆ. ಅವಳಿರೋ ಸ್ಥಳಗಳು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಅಂದು ತಿಳಿಸಿದ್ದೆ, ಇಂದು ತಿಳಿಸ್ತಾ ಇದ್ದೀನಿ. ಮೇ 12ನೇ ತಾರೀಕು ಭೂಸ್ಪರ್ಶವನ್ನು ಮಾಡಿದ್ಲು. ಅಲ್ಲಿ ನಾವು ನವದುರ್ಗ ಮಹಾಯಾಗವನ್ನು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ಮಾಡಿದ್ವಿ. ಕೊನೆ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಮಾರ್ಕಂಡೇಯ ಪುರಾಣದಲ್ಲೂ ಬರೆದಿರತಕ್ಕಂಥ ವಿಚಾರ. ಜಗತ್ತಲ್ಲಿ ಗಣೇಶನ ಅವತಾರ ಸ್ವರೂಪದಲ್ಲಿ ಜಗತ್ತು ಸೃಷ್ಟಿಯನ್ನು ಆ ಓಂಕಾರ ಮತ್ತೆ ಪುನರ್ಚೇತನಗೊಳ್ಳುತ್ತೆ. ಅಂದರೆ ಯೂನಿವರ್ಸಲ್ ಹೋಲ್, ಅಂದರೆ ಇಡೀ ಜಗತ್ತಲ್ಲಿ ಬ್ಲ್ಯಾಕ್ ಹೋಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಅದನ್ನು ಯೂನಿವರ್ಸಲ್ ಹೋಲ್ ಅಂತ. ನಾವು ಆದಿಶಕ್ತಿ ಮತ್ತೆ ಪುನರ್ಚೇತನಗೊಳ್ತಾಳೆ. ಇಂಥ ಒಂದು ಭೂಮಿಗೆ ನಾವು ಸಂರಕ್ಷಣೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾಗ 9 ದುರ್ಗೆಯರು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೆ. ಆ 9 ದುರ್ಗೆಯರನ್ನ ಇನ್ನೊಂದು ಸಲ ಮೆಲುಕು ಹಾಕ್ಕೊಂಡು ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ದಶಮಿ ಈ 9 ನವರಾತ್ರಿಗೆ ಹೇಳಿರ್ತಕ್ಕಂಥ ದೇವಿಗಳನ್ನ ಫಸ್ಟ್ ಹೇಳ್ತೀನಿ. ಅದೆಲ್ಲ ಬಿಟ್ಟು ಜೀವನ ಪರ್ಯಂತ ಇನ್ನೆಲ್ಲೂ ಜಗತ್ತಲ್ಲಿ ದೇವರುಗಳಿಲ್ಲ, ಅಷ್ಟೂ ಜನ ಒಂದು ಕಡೆ ಮಾತ್ರ ಈ 9 ದುರ್ಗೆಯರು ಒಂದೊಂದು ಕಡೆ ಅವರು ಕೂತಿದ್ದಾರೆ. 9 ದುರ್ಗೆಯರಾಗಿ ಎಲ್ಲ ಶಕ್ತಿಗಳನ್ನು ತಗೊಂಡು ಇವರ ಕೊನೆ ಬಿಂದುವಾಗಿ ಬಂದು ಒಂದು ಕಡೆ ಸೇರಿಬಿಡ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರ್ತಕ್ಕಂಥ ಅಷ್ಟೂ ಶಕ್ತಿಗಳು ಏಕಚಿತ್ತದಲ್ಲಿ. ಮೊದಲಾಗಿ ಈ ನವರಾತ್ರಿಯಲ್ಲಿ ಮಾಡ್ಕೊಳ್ತಕ್ಕಂಥ ದೇವರುಗಳು ಸ್ಮರಣೆ ಮಾಡ್ಕೊಳ್ಳಿ. ಓಂ ಶೈಲಪುತ್ರಿ ನಮಃ, ಇವಳು ಕೌಮಾರಿ ಸ್ವರೂಪದಲ್ಲಿ ಹುಡುಗಿನ ನೋಡ್ತೀವಿ. ಬ್ರಹ್ಮಚಾರಿಣೇ ನಮಃ, ತ್ರಿಮೂರ್ತಿ ಸ್ವರೂಪದಲ್ಲಿ ಆ ಹುಡುಗಿಯನ್ನು ಮನೆಗೆ ಅರ್ಶಿನ ಕುಂಕುಮ ಕೊಡಿತೀವಿ. ಚಂದ್ರಘಂಟಾಯ ನಮಃ, ಕಲ್ಯಾಣಿ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೊತೀವಿ. ಕೂಷ್ಮಾಂಢಾಯ ನಮಃ, ರೋಹಿಣಿ ಸ್ಮರಣೆ ಮಾಡ್ಕೊತೀವಿ. ಸ್ಕಂದ ಮಾತಾಯ ನಮಃ, ಕಾಳಿಕಾ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೊತೀವಿ. ಕಾತ್ಯಾಯನಾಯ ನಮಃ, ಚಂಡಿಕಾ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೊತೀವಿ. ಕಾಲರಾತ್ರೇ ನಮಃ, ಇವಳನ್ನ ಶಾಂಭವಿ ಅಂತ ಸ್ಮರಣೆ ಮಾಡ್ಕೊತೀವಿ. ಮಹಾಗೌರಿ ನಮಃ, ಇವಳನ್ನೂ ಸ್ವತಃ ಶಾಂಭವಿ ಅಂತಲೇ ಮಾಡ್ಕೊತೀವಿ. ಅಂದರೆ ಕಾಳರಾತ್ರಿ ಮಹಾಗೌರಿ ಇಬ್ಬರನ್ನು ಶಾಂಭವಿ ಅಂತ, ಶಾಂಭವಿ ಶಂಕರಿ. ಅದಕ್ಕೆ ಅಂದರೆ ಪುಟ್ಟದಾಗಿರ್ತಕ್ಕಂಥ ಕುಬ್ಜವಾಗಿರ್ತಕ್ಕಂಥ ಆ ದೇವಿ ಬಾಲಾತ್ರಿಪುರ ಪುಟ್ಪುಟ ನಡ್ಕೊಂಬರ್ತಕ್ಕಂಥವಳು. ಅದಕ್ಕೆ ಅವಳನ್ನ ಬಾಲಾತ್ರಿಪುರ ಸುಂದರಿ ಶಾಂಭವಿ. ಎತ್ಕೊಂಡು ಕೂಡಿಸ್ಕೋಬೇಕು. ಎಲ್ಲೇ? ಆ ವಿಗ್ರಹದ ಮೇಲೆ, ಹಸುವಿನ ಮೇಲೆ, ಎತ್ತಿನ ಮೇಲೆ, ಸಿಂಹದ ಮೇಲೆ, ಕುದುರೆ ಮೇಲೆ, ಹೀಗೆ ಅವಳು ನಾನಾ ರೀತಿಯಾದ ವಾಹನಗಳು ಸೃಷ್ಟಿಯಾಗಿದ್ದು ಅದಕ್ಕೆ ತಿರುಪತಿಯಲ್ಲಿ ಕೂಡ ಬ್ರಹ್ಮೋತ್ಸವ ಈ ನವರಾತ್ರಿ ಸಮಯಕ್ಕೆ ಪ್ರಾರಂಭ ಆಗೋದು. ಅಂಥ ಒಂದು ತಿರುಪತಿಯಲ್ಲಿ ರಥೋತ್ಸವ ಆಚರಿಸ್ತಾ ಇರಬೇಕಾದ್ರೆ ಎಲ್ಲರೂ ಋಣವನ್ನು ತೀರಿಸ್ಕೊಳ್ಳೋ ಅವಕಾಶಗಳು. ಕೊನೆಗೆ ಸಿದ್ಧದಾತ್ರಿ ನಮಃ, ದುರ್ಗಾ ಸ್ವರೂಪದಲ್ಲಿ. ಇದೆಲ್ಲ ಆದಮೇಲೆ ಮಹಿಷಮರ್ಧಿನಿ ನಮಃ, ಸುಭದ್ರಾ ಸ್ವರೂಪದಲ್ಲಿ. ಅಂದರೆ ಆ ಸುಭದ್ರಾ ಅನ್ನೋಳು ಯಾರು? ಸಾಕ್ಷಾತ್ ಜಗನ್ನಾಥ. ಸಾಕ್ಷಾತ್ ಜಗನ್ನಾಥ ಯಾರೋ? ಪೂರಿ ಜಗನ್ನಾಥ. ಅಂದರೆ ಹಿಂದೆ ಆ ಪೂರಿ ಜಗನ್ನಾಥದಲ್ಲಿ ದರ್ಶನವನ್ನು ಮಾಡಿದಾಗ ವಿಜಯದಶಮಿ ಆಚರಣೆ ಮಾಡಿರ್ತಕ್ಕಂಥ ಬಲಭದ್ರ ಕೃಷ್ಣ, ಸತ್ಯಭಾಮ ಅಲ್ಲ ಸುಭದ್ರ. ಸತ್ಯಭಾಮ ರುಕ್ಮಿಣಿ ಇಬ್ಬರೂ ಅಲ್ಲಿರಲ್ಲ. ಯಾತಕ್ಕಿರಲ್ಲ ಅಂದರೆ ಇವನ ತಂಗಿ ಜೊತೆ ಕೂತಿರ್ತಾನೆ, ಅಣ್ಣನ ಜೊತೆ ಇರ್ತಾನೆ, ಶೇಷಶಾಹಿ. ಆ ತಂಗಿ ಯಾರೋ? ದುರ್ಗೆ. ಅದಕ್ಕೆ ಇವತ್ತು ನಾವುಗಳ ಸುಭದ್ರನ ನೆನೆಸ್ಕೊಳ್ಳೋಕ್ಕೆ ಆ ತಂಗಿ ಇನ್ಯಾರೂ ಅಲ್ಲ, ಸಾಕ್ಷಾತ್ ನಮ್ಮಮ್ಮ ಶಾರದೆ, ಸಾಕ್ಷಾತ್ ನಮ್ಮಮ್ಮ ಲಕ್ಷ್ಮಿ, ಸಾಕ್ಷಾತ್ ನಮ್ಮಮ್ಮ ದುರ್ಗೆ. ಇವಳ ಅಂಶವೇ ಅಲ್ಲಿ ಪೂರಿ ಜಗನ್ನಾಥನ ಪೂಜೆ. ಇದನ್ನು ಬಂಗಾಳದಲ್ಲಿ ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಯಾಕೆಂದರೆ ವೆಸ್ಟ್ ಬೆಂಗಾಲ್ ಅಂತ ಏನಂತೀವಿ, ಕಾಳಿ ಪೂಜೆ ಆಗಲಿ, ದೇವಿ ಪೂಜೆ ಆಗಲಿ, ಆರಾಧನೆಗಳಾಗಲಿ, ಕೌಮಾರಿ ಪೂಜೆ ಆಗಲಿ ಭಾಳ ಚೆನ್ನಾಗಿ ಆಚರಿಸ್ಕೊಳ್ಳೋದು ಆ ಕಡೆ ಪ್ರಾಂತದಲ್ಲಿ. ಅಮ್ಮ ಅಂದರೆ ಸಾಕು, ಭಾಳ ಚೆನ್ನಾಗಿ ಪ್ರಾಂತನ ಪೂಜೆ ಮಾಡ್ತಾರೆ. ರಾಜಸ್ಥಾನಲ್ಲಿ ಪೂಜೆ ಮಾಡ್ತಾರೆ. ಬಗುಳಾಮುಖಿ ಅವಳನ್ನ ಪೂಜೆ ಮಾಡ್ತಾರೆ, ಮೂಲ ಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸಂತೋಷಿಮಾ ಅಂತ ಹೇಳಿ ಹಿಮಾಲಯದಲ್ಲಿ ಪೂಜೆ ಮಾಡ್ತಾರೆ, ಭಾಳ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಸ್ತನಗೌರಿ ಅಂತ ಪೂಜೆ ಮಾಡ್ತಾರೆ, ಸ್ತನಮಾತಾ ಅಂತ ಪೂಜೆ ಮಾಡ್ತಾರೆ, ಸ್ಕಂದ ಮಾತಾ ಅಂತ ಪೂಜೆ ಮಾಡ್ತಾರೆ. ಇದನ್ನೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ. ಇಷ್ಟು ಒಳ್ಳೆ ಚೆನ್ನಾಗಿರುತ್ತದೆ. ಚೋಟಾನಿಕೆರೆ ಭಗವತಿಯಲ್ಲಿ ಪೂಜೆ ಮಾಡ್ತಾರೆ, ಕನ್ಯಾಕುಮಾರಿಯಲ್ಲಿ ಪೂಜೆ ಮಾಡ್ತಾರೆ. ನಾನಾ ರೀತಿಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ದೇವಿಗಳ ಅಲಂಕಾರ ಸ್ವರೂಪದಲ್ಲಿ ಎಲ್ಲ ದೇವಿ ದೇವಸ್ಥಾನದಲ್ಲಿ ಒಂದೊಂದು ಅಲಂಕಾರ ಒಂದೊಂದು ದಿವಸ. ಶಾಕಾಂಬರಿ ಅಲಂಕಾರ ಮಾಡಿ ಆ ದರ್ಶನವನ್ನು ಮಾಡಿ ಬನಶಂಕರಿ ಬನಶಂಕರಿ ಆನಂದ ಅಲ್ವಾ. ಅದಕ್ಕೆ ನವರಾತ್ರಿಯಲ್ಲಿ ಈ ದೇವಿಗಳನ್ನು ದರ್ಶನ ಮಾಡ್ಕೊಂಡಿದ್ದು ಭಾಳ ಸಂತೋಷ ಆಯಿತು. ನೀವೆಲ್ಲ ಈ ದರ್ಶನವನ್ನು ಪಡೆದು ಸುಪುತ್ರ ಪ್ರಾಪ್ತಿರಸ್ತು ಅಂತ ಮಕ್ಕಳಿಲ್ದಿದ್ದವರಿಗೆ ಒಳ್ಳೆ ಸುಪುತ್ರಗಳನ್ನ ಪ್ರಾಪ್ತಿಯಾಗಲಿ. ಗಂಡು ಮಕ್ಕಳೇ ಬೇಕು ಅಂತ ಒದ್ದಾಡಬೇಡಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಳ್ಳೆ ಸುಪುತ್ರ ಪ್ರಾಪ್ತಿಯಾಗಲಿ. ತದನಂತರ ವಿಶೇಷವಾಗಿರ್ತಕ್ಕಂಥ ಮದುವೆ ಆಗದೇ ಇರ್ತದೆ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಒಳ್ಳೆ ಮದುವೆಯನ್ನು, ಒಳ್ಳೆ ಗಂಡನ್ನು ಪಡೆದು
ಜೀವಂತವಾಗಿ ಅವ್ರು ನಡೆಸ್ಕೊಂಡು ಹೋಗಲಿ. ದೇವಿಗಳು ಒಂದೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಕೊನೆ ದೇವಸ್ಥಾನಗಳ ಒಂದು ನಿರ್ಮಾಣ ಕಾರ್ಯದಲ್ಲಿ ಆ ದೇವಿಗಳು ಇವತ್ತು ಸಾಕ್ಷಿ ರೂಪ ಎಲ್ಲೆಲ್ಲಿದ್ದಾರೆ ಅನ್ನೋ ತಿಳಿಸ್ಕೊಡೋಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಕಾಯಲೇಬೇಕು. ಯಾಕೆಂದರೆ ಆ ದೇವಸ್ಥಾನಗಳು ಯಾರ್ಯಾರು ಯಾವ್ಯಾವ ದೇವಸ್ಥಾನದಲ್ಲಿ ಇದ್ದಾರೆ, ಪ್ರತ್ಯಕ್ಷವಾಗಿದ್ದಾರೆ, ಪರೋಕ್ಷವಾಗಿದ್ದಾರೆ. ನಾನು ಹೇಳ್ದಲ್ಲ, ಎಲ್ಲಿ ರಶ್ ಇರುತ್ತೋ, ಎಲ್ಲಿ ಜನ ಇರ್ತಾರೋ ಅಲ್ಲಿ ಇರೋ ದೇವರು ಇದೇ ಕ್ಷೇತ್ರದಲ್ಲಿದ್ದಾರೆ, ಸತ್ಯವಾಗಿದ್ದಾರೆ. ನೀವು ಹೋಗಿ ಅನುಭವಿಸಿದಾಗ 9 ದುರ್ಗೆಯರು ಯಾವ ರೂಪದಲ್ಲಿದ್ದಾರೆ ಅದೇ ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ. ಆ ರೂಪದಲ್ಲಿ ನೀವು ಕೇಳಿದ್ದು ಫಲವಾಗುತ್ತೆ, ಫಲಾಮೃತವನ್ನು ಕೊಡ್ತಾರೆ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಆ ಪಂಚಾಮೃತ ಎಷ್ಟು ಮಧುಪ್ರಿಯ ಅಂದರೆ ಅಂದ್ಬಿಡ್ತೀವಲ್ಲ, ಆ ಸಿಹಿಯನ್ನು ಖಂಡಿತ ಅನುಭವಿಸ್ತೀರ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಕಾಯ್ತಾರೆ ಬಂದೆ.